ವಂಚನೆಗೊಳಗಾಗಿರೋರು ತಮ್ಮ ಹತ್ರ ಬಂದು ಅದೆಲ್ಲ ಖಂಡಿತ ವಂಚನೆಗಾಗಿರೋರು ಅವ್ರ ಪರವಾಗಿ ನಾನು ನೇರವಾಗಿ ಅವ್ರ ಹತ್ರ ಮಾತಾಡಿರೋದು ಇದೆ. ಮಾತಾಡೋದು ನಿನ್ನ ಹತ್ರ 10 ಜನ ಇರ್ಬೋದು, ನನ್ನ ಹತ್ರ 1000 ಜನ ಇದ್ದಾರೆ ಅಂತ ಹೇಳ್ತಾನೆ ವ್ಯಕ್ತಿ. ಒಂದು ಸುಮಾರು ಅವ್ರ ಅಂಗಡಿ ಮುಂದೆ ಒಂದು 50-60 ಜನ ರೌಡಿಗಳೇ ನಿಂತ್ಕೊಂಡಿರ್ತಾನೆ. ಒಂದಿಬ್ಬರು ಗನ್ಮ್ಯಾನ್ಗಳಿದ್ದಾರೆ. ನೀವೇನಾದ್ರು ಮಾತಾಡಿದ್ರೆ ಅವ್ರ ಕಡೆ ಮಾತಾಡೋಕೆ ಅವ್ನು ನೇರವಾಗಿ ಮಾತಾಡೋದು ಭಾಳ ಕಡಿಮೆ. ಸೊ ಆದರೂ ಕೂಡ ಆಫೀಸ್ ಒಳಗಡೆ ಹೋಗಿ ಒಂದು 2 ಸತಿ ಮಾತಾಡ್ಸಿದ್ದೀವಿ. ನಮಗೆ ಅವ್ರು ಇಂಡೈರೆಕ್ಟಾಗಿ ಹೇಳ್ತಾರೆ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ಈಗ ಆಗೋದಿಲ್ಲ, ವಾಪಸ್ ನೀವೇ ನಮಗೆ ದುಡ್ಡು ಕೊಡಬೇಕಾಗತ್ತೆ ಅಂತಲೂ ಕೂಡ ನಮಗೆ ಹೇಳಿದೆ ಸಾಕಷ್ಟು ಸತಿ. ಸೊ ಅವರು ಬಂಗಾರ ಯಾವುದೇ ಕಾರಣಕ್ಕೂ ನನಗೆ ತಿಳಿಮಟ್ಟಿಗೆ ಕರೆಸಿಲ್ಲ. ಈ ನರಸಿಂಹ ಜ್ಯುವೆಲರ್ಸ್ ಮುಖಾಂತರ ಅವರು ಬೇರೆ ಇವ್ರಿಗೆ ಮಾರಿದ್ದಾರೆ. ಈ ಮಾರಾಟದಲ್ಲಿ ಪೊಲೀಸ್ ಇಲಾಖೆಯವರು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು, GST ಅವರು, CCB ಅವರು ಈಗೇನೋ ಸರಿಯಾಗಿ ನಮ್ಗೆ ಮಾಹಿತಿ ಕೊಡ್ತಾ ಇಲ್ಲ ಇನ್ನು. ಬಟ್ ಆದರೂ CCB ಅವರು ಏನೊಂದು ನಮ್ಮ ಕಡೆಯಿಂದ ಒಂದು 60 ಜನಕ್ಕೆ ನಮ್ಮ ಜೊತೆ ಸಂಪರ್ಕದಲ್ಲಿರುವಂತೆ ನಾವು ಡಾಕ್ಯುಮೆಂಟ್ಸನ್ನು ಕೊಡಿಸಿ ಅವ್ರ ಹತ್ರ ನೇರವಾಗಿ ಸ್ವಲ್ಪ ಸಂಪರ್ಕದಲ್ಲಿದ್ದೀವಿ. ಯಾವುದೇ ಇಲಾಖೆಯವರು ಕೂಡ ಅವ್ರ ವಿರುದ್ಧ ಇಲ್ಲಿ ಸಹಕಾರ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ. ಈಗ ಇದರ ನಂತರ ನಾವು ಹೋಮ್ ಮಿನಿಸ್ಟರ್ ಆದಂಥ ಪರಮೇಶ್ವರ್ ಅವ್ರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಯವ್ರಿಗೆ, DG ಅವ್ರಿಗೆ ಎಲ್ಲರಿಗೂ ಕೊಟ್ಟು ಈ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಅವರು ಪೊಲೀಸವರು ಅದರ ಏಜೆಂಟಾಗಿ ಕೆಲಸ ಮಾಡಿದ್ದಾರೆ. ಸೊ ಅಂಥವರನ್ನು ಇಮಿಡಿಯೇಟಾಗಿ ವಜಾಗೊಳಿಸೋದಕ್ಕೆ ನಾವು ಒತ್ತಡ ಹಾಕ್ತಾಯಿದ್ದೀವಿ ಅಂತ ಕೂಡ ನಾವು ಮಾತನಾಡಿದ್ದೀವಿ. ಎಷ್ಟೋ ವಂಚನೆ ಎಲ್ಲ ಊರಲ್ಲೂ ನಡೀತಾ ಇರುತ್ತೆ, ಖಂಡಿತ ಎಸ್ಪೆಷಲಿ ಹೆಂಗಸರಿಗೆ ದಯವಿಟ್ಟು ಮಹಿಳಾ ಮನೆಯಲ್ಲಿ ಒಂದು ವಿನಂತಿ ಮಾಡ್ಕೊತೀವಿ, ಯಾರೂ ಹೆದರಬೇಡಿ. ಯಾಕಂದರೆ ನನ್ನ ಹತ್ರನೇ ಖುದ್ದಾಗಿ ಸಾಕಷ್ಟು ಜನ ಹೇಳಿದ್ದಾರೆ, ಇಲ್ಲ ನಮಗೆ ಅಲ್ಲಿ ಹೆದರಿಕೆ. ಯಾಕಂದರೆ ಆ ಜನರನ್ನು ನೋಡಿದ್ರೆ ಭಯ ಪಡ್ಬೇಕು. ಆ್ಯಕ್ಚುಲಿ ಒಳ್ಳೆ ಬಹುಶಃ ಜಂಬೂ ಸವಾರಿಗೆ ಇವರನ್ನೇ ಜಂಬೂ ಒರೆಸ್ಬೋದೇನೋ ಗೊತ್ತಿಲ್ಲ, ಹಂಗಿರ್ತಾರೆ ಪಾಪ. ಹೆಣ್ಮಕ್ಳು ಭಯ ಪಡೋದಿಲ್ವಾ? ಎಲ್ಲ ಮನೆಗಳಲ್ಲಿ ಇದರಿಂದ ಕೌಟುಂಬಿಕ ಗಲಾಟೆಗಳಾಗ್ತಿದೆ. ಈಗ ಎಲ್ಲರಿಗೂ ಗೊತ್ತು, ನಿಮಗೆ ಒಂದು ತಾಳಿ ತೊಗೋಬೇಕಾದ್ರೆ ಇವತ್ತು 60,000 ರೂಪಾಯಿ ಇಲ್ಲಾಂದ್ರೆ ನೀವು ಒಂದು ತಾಳಿ ತೊಗೊಳಕ್ಕಾಗೋದಿಲ್ಲ. ಇಂಥ ಕಷ್ಟದ ಸಮಯದಲ್ಲಿ ಅವ್ರು 60,000 ದುಡಿಮೆ ಮಾಡ್ಬೇಕಾದ್ರೆ ಏನು ಕಷ್ಟ ಆಗುತ್ತೆ ಮಹಿಳೆಯರಿಗೆ? 200 ರೂಪಾಯಿ ಕೂಲಿ ಕೊಡ್ಬೋದು. ಬಹುಶಃ ಕೂಲಿಕಾರರು ಸಾಕಷ್ಟು ಜನ ಇದ್ದಾರೆ. ಬಹುತೇಕರು ವಂಚನೆ ಆಗಿರೋದು ಬಡವರೆಯ. ಆದರೆ ಇವರು ಒಳ್ಳೆಯ ವ್ಯಕ್ತಿಗಳಿಗೂ ಕೂಡ ಅವರು ವಂಚನೆ ಮಾಡಿದ್ದಾರೆ. ಒಳ್ಳೆ ವ್ಯಕ್ತಿಗಳಿಗೆ ಅಂದರೆ ಒಳ್ಳೆ ಎಲ್ಲ ಇಲಾಖೆಯವರು ಕೂಡ ಸುಮಾರು ಜನಕ್ಕೆ ಒಂದಷ್ಟು ಜನ ವಂಚನೆ ಮಾಡಿದ್ದಾರೆ ಅಂತ ಕೂಡ ನಮಗೆ ಮಾಹಿತಿ ಬಂದಿದೆ. ತಮ್ಮ ಹೆಸರು? ನನ್ನ ಹೆಸರು ಶಿವರಾಮ್ KV ಅಂತ, JDU ಪಕ್ಷದ ಉಪಾಧ್ಯಕ್ಷ.